ಮೊದಲನೇದಾಗಿ ಎಲ್ಲ ಸಮಸ್ತ ಜನತೆಗೆ ನಮಸ್ಕಾರ. ಇವತ್ತು 5 ಆಂಬ್ಯುಲೆನ್ಸ್ ಉಚಿತ ಸೇವೆಗೆ ಟೌನ್ ಅಲ್ಲಿ ಡೆಡಿಕೇಟೆಡ್ ಆಗಿ ಒಂದೆರಡು ಆಂಬ್ಯುಲೆನ್ಸ್, ನಂದಿಗೊಂದು, ಮಂಚನಹಳ್ಳಿಗೊಂದು, ಪೆರೇಸಂದ್ರಕ್ಕೊಂದು. 5 ಆಂಬ್ಯುಲೆನ್ಸ್ ಅಲ್ಲೂ ಆಕ್ಸಿಜನ್ ಇದೆ, ಒಂದ್ರಲ್ಲಿ ವೆಂಟಿಲೇಟರ್ ಇದೆ. ಬಡವ್ರ ಮನೆಯಲ್ಲಿ ಯಾರಿಗಾದ್ರೂ ಹೆಲ್ತ್ ಎಮರ್ಜೆನ್ಸಿ ಆದ್ರೆ ನಿಮ್ಮನ್ನ ಇಮಿಡಿಯೇಟ್ ಆಗಿ ನಿಯರ್ ಬೈ ಹಾಸ್ಪಿಟಲ್ ಶಿಫ್ಟ್ ಮಾಡ್ತೀವಿ. ಈ ಆಂಬ್ಯುಲೆನ್ಸ್ಗೆ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಯಾವುದೇ ಆಸ್ಪತ್ರೆಗೆ ಹೋಗಿ ಯಾರು ₹1 ಕೊಡ್ಬೇಕಾಗಿಲ್ಲ. ಇದು ನಾನು ಕಷ್ಟಪಟ್ಟು ದುಡ್ಡು ಸಂಪಾದಿಸಿರೋ ನನ್ನ ಬೆವರಿನ ಹನಿಯಲ್ಲಿ 5 ಆಂಬ್ಯುಲೆನ್ಸ್ ತಗೊಂಡು ಫ್ರೀ ಸರ್ವಿಸಿಗೆ ಬಿಡ್ತಾ ಇದ್ದೀನಿ. ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಚುನಾವಣೆಗಿಂತ ಮುಂಚೆ ನಾನು ಹೇಳಿದ್ದೆ, ಪ್ರತಿ ಮನೆಗೂ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ. ಈಗ 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. ನಾಳೆ 1ರಿಂದ 10ನೇ ತರಗತಿ ಓದ್ತಾ ಇರೋ ಎಲ್ಲಾ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, 20,000 ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ಎಲ್ರಿಗೂ ಕಲರ್ ಡ್ರೆಸ್ ಕೊಡಿಸ್ತಾ ಇದ್ದೀನಿ. ನಾಳೆಯಿಂದ ಶಾಲೆಗಳಲ್ಲಿ ಕೊಡ್ತಾರೆ. 3ನೇದು ಆಂಬ್ಯುಲೆನ್ಸ್ ZP ವೈಸ್ ಒಂದು ಬಿಡ್ತೀನಿ ಅಂತ ಹೇಳಿದ್ದೆ. ಈ ಆಂಬ್ಯುಲೆನ್ಸ್ ನಡೆಸಕ್ಕೆ ತಿಂಗಳಿಗೆ ಏನಿಲ್ಲ ಅಂದ್ರೂ ನನಗೆ 10ರಿಂದ 15 ಲಕ್ಷ ಖರ್ಚು ಬರುತ್ತೆ. ಇದು ಸರ್ಕಾರದ್ದೆಲ್ಲ, ನನ್ನ ಸ್ವಂತ ದುಡ್ಡಿಂದ ತೆಗೆದು ಈ ಆಂಬ್ಯುಲೆನ್ಸ್ ನೀವು ಯಾರು ದುಡ್ಡು ಕೊಡ್ಬೇಕಾಗಿಲ್ಲ. ಎಮರ್ಜೆನ್ಸಿ ಬೆಂಗಳೂರು ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ಬೇಕು, ₹1 ಕೊಡಂಗಿಲ್ಲ. ಇದು ಟೋಟಲಿ ಫ್ರೀ. ಇದು 5 ವರ್ಷನೂ ನಡೆಸ್ತೀನಿ. 10th PUC ಡಿಗ್ರಿ ಓದ್ತಾ ಇರೋ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ₹1,000 ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 5 ವರ್ಷನೂ ಸೀರೆ ಕೊಡ್ತೀನಿ, 5 ವರ್ಷ ಆಂಬ್ಯುಲೆನ್ಸ್ ಓಡಿಸ್ತೀನಿ, 5 ವರ್ಷನೂ 20,000 ಜನ ಮಕ್ಕಳಿಗೆ, 1 ಲಕ್ಷ ಮಕ್ಕಳಿಗೆ ಅಂದ್ರೆ 5 ವರ್ಷನೂ ಬಟ್ಟೆ ಕೊಡಿಸ್ತೀನಿ. ಮಾರ್ಚ್ ಅಲ್ಲಿ ಫ್ರೀ CET ನೀಟ್ ಕೋಚಿಂಗ್, ₹1 ಕೊಡಂಗಿಲ್ಲ. ಫ್ರೀ CET ನೀಟ್ ಕೋಚಿಂಗು 5 ವರ್ಷನೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳಿಗೆ ನಾನು ಕೊಡಿಸ್ತೀನಿ. ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟಲ್ ದಿನಕ್ಕೆ 1,200 ಜನ ಪೇಷಂಟ್ಸು, ಅದರಲ್ಲಿ 800-900 ಜನ ಪೇಷಂಟ್ಸು ಪಕ್ಕದ ಆಂಧ್ರ ಪ್ರದೇಶವರೇ ಇದ್ದಾರೆ. ಅದಕ್ಕೆ ಸ್ಲೋಲಿ ಈಗ ಚಿಕ್ಕಬಳ್ಳಾಪುರದವ್ರಿಗೋಸ್ಕರನೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಸಪರೇಟ್ ಕೌಂಟರ್ ಓಪನ್ ಮಾಡ್ತಿದ್ದೀನಿ. ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನಾದ್ರೂ ಸಮಸ್ಯೆ ಆದ್ರೆ ಬೇಗ ಸ್ಪಂದಿಸ್ತಾರೆ. ಇದ್ಯಾವುದು ಚುನಾವಣೆ ಇಲ್ಲ, ಇನ್ನು 5 ವರ್ಷಕ್ಕೆ ಚುನಾವಣೆ ಬರೋದು. ನನಗೆ ದುಡ್ಡು ಜಾಸ್ತಿ ಆಗಿವೆಲ್ಲ ಮಾಡ್ತಾ ಇಲ್ಲ. ದಾನ ಅಂದ್ರೆ ನನಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾಗಿದ್ದಾಗ ಮಾಡೋದು. ನಾನು ಆವತ್ತು ಹೇಳಿದ್ದೆ, ತಂದೆ ತಾಯಿನ ಕಳ್ಕೊಂಡು ಹುಡುಗ ನಾನು. ಯಾರ ಮನೆಯಲ್ಲೂ ಟೈಮ್ಗೆ ಹಾಸ್ಪಿಟ್ಲ್ಗೆ ಹೋಗದೆ ಮಕ್ಳು ಹೆಚ್ಚು ಇದು ಅಪ್ಪ ಅಮ್ಮ ತೀರೋಗ್ಬಾರ್ದು ಅಂತ. ಅದಕ್ಕೆ ಇವತ್ತು 5 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. ಇನ್ನ ಅವಶ್ಯಕತೆ ಬಿದ್ರೆ ಇನ್ನು 5 ಅಲ್ಲ 50 ಆಂಬ್ಯುಲೆನ್ಸ್ ಇಳಿಸೋ ಶಕ್ತಿ, ತಾಕತ್ತು ಆ ದೇವರು ಕೊಟ್ಟಿದ್ದಾನೆ. ಕಳೆದ 2 ತಿಂಗಳಿಂದ ಸೀರೆಗೆ, 20,000 ಜನ ಮಕ್ಕಳು ಬಟ್ಟೆಗೆ, ಸ್ಕಾಲರ್ಶಿಪ್ಗೆ, ಆಟೋ ಡ್ರೈವರ್ಸ್ಗೆ, ಈಗ ಆಂಬ್ಯುಲೆನ್ಸ್ಗೆ, ಇಷ್ಟಕ್ಕೆ ನಾನು ಇದುವರೆಗೂ ಸರಿಸುಮಾರು ₹11 ಕೋಟಿ ಖರ್ಚು ಮಾಡಿದ್ದೀನಿ 2 ತಿಂಗಳಿಂದ. ನಾನು ಬೇರೆ ರಾಜಕಾರಣಿಗಳ ತರ ಆಗಿದ್ದಿದ್ರೆ ಒಂದು 40-60 ಸೈಟ್ ತೆಗೆದು ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡಬಹುದಾಗಿತ್ತು. ನನಗದೆಲ್ಲ ಆಸೆ ಇಲ್ಲ. ನಾನು ಏನ್ ಸಂಪಾದಿಸಿದ್ದೀನೋ ನನ್ನ ಕಷ್ಟ ಸರ್. ಇದು ನಾನು ಬೆವರು ಸುರಿಸಿ, ನಾನು ಪಾಠ ಮಾಡಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿಲಿ ಸಂಪಾದಿಸಿರೋ ಎಲ್ಲಾ ದುಡ್ಡನ್ನ, ನನ್ನ 4-5 ವರ್ಷ ಸೇವಿಂಗ್ಸ್ ನ ತಂದು ಇವತ್ತು ಜನರಿಗೆ ಕೊಡ್ತಾ ಇದ್ದೀನಿ. ನನಗೆ ಬೇರೆ ರಾಜಕಾರಣಿಗಳ ತರ ಇನ್ನು 20-30 ವರ್ಷ ನಾನೇ MLA ಆಗಿರ್ಬೇಕು ಅಂತ ಆಸೆ ಇಲ್ಲ. ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ನಾನು ಈಗಾಗಲೇ 4 ವಾರ್ಡ್ಗೆ ಮನೆಗೆ ಹೋಗಿದ್ದೀನಿ. ಎಲ್ಲರ ಮನೆಗೆ ಹೋಗಿ ಕಷ್ಟ ಕೇಳ್ತೀನಿ. ದೈವ ಬಲ ಇಲ್ಲ ಅಂದ್ರೆ ಯಾವುದು ನಡೆಯಲ್ಲ. ದೈವ ಬಲ ಇತ್ತು, ನಿಮ್ಮ ಆಶೀರ್ವಾದ ಇತ್ತು. ನಾನು 5 ವರ್ಷನೂ ಈ ಸೇವೆ, ಫ್ರೀ IAS KS ಕೋಚಿಂಗ್ ಈ ಮಾರ್ಚಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರೀ CET ನೀಟ್ ಕೋಚಿಂಗ್. ನಿಮ್ಮ ಮನೇಲಿ ಯಾರಾದ್ರೂ ಸೈನ್ಸ್ ಓದ್ತಿರೋ ಮಕ್ಕಳಿದ್ರೆ ಊಟ ತಿಂಡಿ ನಾನೇ ಕೊಟ್ಟು, ಚಿಕ್ಕಬಳ್ಳಾಪುರದಲ್ಲಿ ಬುಕ್ಸ್ ಸ್ಟಡಿ ಮೆಟೀರಿಯಲ್ ನಾನೇ ಕೊಟ್ಟು ಅವರು ಡಾಕ್ಟರ್ ಇಂಜಿನಿಯರ್ ಆಗಕ್ಕೆ ನಾನು ಫ್ರೀ ಆಗಿ ರೆಡಿ ಮಾಡ್ತೀನಿ. 30-40 ಸಾವಿರ ಖರ್ಚು ಬರುತ್ತೆ ಒಂದು ಮಗುಗೆ. ಇಷ್ಟೆಲ್ಲ ನಾನು ಒಳ್ಳೆ ಕೆಲಸ ಮಾಡಿದ ನಂತರ 5 ವರ್ಷ ಈಗಲೂ ನಾನು ನೋಡಿ ಪ್ರತಿದಿನ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ. ಮೊದಲೆಲ್ಲ ನೀವು ಬೆಂಗಳೂರಿಗೆ ಹೋಗಿ MLA ಕಾಯ್ಕೋಬೇಕಾಗಿತ್ತು. ಇವತ್ತು ನಾನೇ ಬೆಳಗ್ಗೆ 6-6:15ಗೆ ಯಾವುದೋ ಒಂದು ವಾರ್ಡಲ್ಲಿ ನಿಂತಿರ್ತೀನಿ ಬಂದು.